ಎಲ್ರಿಗೂ ನಮಸ್ಕಾರ. ಇವತ್ತು ಸೈನ್ಸ್ ಕ್ಲಾಸ್ಗೆ ಎಲ್ರಿಗೂ ಸ್ವಾಗತ. ಮೊದಲನೇ ಪ್ರಶ್ನೆ, ಮಾನವ ಹೃದಯದಲ್ಲಿ ಎಷ್ಟು ಕೋಣೆಗಳಿವೆ? ಆಪ್ಷನ್ ಎ 2, ಆಪ್ಷನ್ ಬಿ 3, ಆಪ್ಷನ್ ಸಿ 4, ಆಪ್ಷನ್ ಡಿ 5. ಸರಿಯಾದ ಉತ್ತರ ಸಿ, ಆಪ್ಷನ್ 4. ನೆಕ್ಸ್ಟ್ ಕ್ವಶನ್, ಹೃದಯದ ಯಾವ ಕೋಣೆಯು ಆಮ್ಲಜನಕ ಸಹಿತ ರಕ್ತವನ್ನು ಶ್ವಾಸಕೋಶದಿಂದ ಸ್ವೀಕರಿಸುತ್ತದೆ? ಆಪ್ಷನ್ ಎ ಬಲ ಕೋಣೆ, ಆಪ್ಷನ್ ಬಿ ಎಡ ಒಳ ಕೋಣೆ, ಆಪ್ಷನ್ ಸಿ ಬಲ ಎಳ ಕೋಣೆ, ಆಪ್ಷನ್ ಡಿ ಎಡ ಕೆಳ ಕೋಣೆ. ಸರಿಯಾದ ಉತ್ತರ ಎಡ ಕೆಳ ಕೋಣೆ. ನೆಕ್ಸ್ಟ್ ಕ್ವಶನ್, ದೇಹದ ಎಲ್ಲ ಭಾಗಗಳಿಗೆ ಆಮ್ಲಜನಕ ಸಹಿತ ರಕ್ತವನ್ನು ಸರಬರಾಜು ಮಾಡುವ ಪ್ರಮುಖ ಧಮನಿ ಯಾವುದು? ಆಪ್ಷನ್ ಎ ಶ್ವಾಸಕೋಶ ಧಮನಿ, ಆಪ್ಷನ್ ಬಿ ಮಹಾಧಮನಿ, ಆಪ್ಷನ್ ಸಿ ಕಿರೀಟ ಧಮನಿ, ಆಪ್ಷನ್ ಡಿ ಬೃಹತ್ ಸಿರ. ಸರಿಯಾದ ಉತ್ತರ ಮಹಾಧಮನಿ. ನೆಕ್ಸ್ಟ್ ಕ್ವಶನ್, ಹೃದಯದ ನೈಸರ್ಗಿಕ ಪೇಸ್ ಮೇಕರ್ ಎಂದು ಯಾವುದನ್ನು ಕರೆಯಲಾಗುತ್ತದೆ? ಆಪ್ಷನ್ ಎ AV ನೋಡ್, ಆಪ್ಷನ್ ಬಿ SA ನೋಡ್, ಆಪ್ಷನ್ ಸಿ ಇಸ್ಕಟ್, ಆಪ್ಷನ್ ಡಿ ಪುರ್ಕೆಂಜಿ ತಂತುಗಳು. ಸರಿಯಾದ ಉತ್ತರ SA ನೋಡ್. 5ನೇ ಕ್ವಶನ್, ಹೃದಯದ ಚಲನೆಯಲ್ಲಿ ಉಂಟಾಗುವ ಮೊದಲ ಶಬ್ದ ಯಾವುದರ ಮುಚ್ಚುವಿಕೆಯಿಂದ ಉಂಟಾಗುತ್ತದೆ? ಆಪ್ಷನ್ ಎ ಅರ್ಧಚಂದ್ರಾಕಾರದ ಕವಾಟಗಳು, ಆಪ್ಷನ್ ಬಿ ಟ್ರೈಕಾಪ್ಸಿಡ್ ಮತ್ತು ಬೈಕಾಪ್ಸಿಡ್ ಕವಾಟಗಳು, ಆಪ್ಷನ್ ಸಿ ಮಹಾಧಮನಿ, ಆಪ್ಷನ್ ಡಿ ಶ್ವಾಸಕೋಶ ಸಿರ. ಸರಿಯಾದ ಉತ್ತರ ಟ್ರೈಕಾಪ್ಸಿಡ್ ಮತ್ತು ಬೈಕಾಪ್ಸಿಡ್ ಕವಾಟಗಳು. ನೆಕ್ಸ್ಟ್ ಕ್ವಶನ್, ಹೃದಯದ ಗೋಡೆಯಲ್ಲಿರುವ ಯಾವ ಸ್ನಾಯುಗಳು ದಣಿವರಿಯದೆ ಕಾರ್ಯನಿರ್ವಹಿಸುತ್ತವೆ? ಆಪ್ಷನ್ ಎ ಐಚ್ಛಿಕ ಸ್ನಾಯು, ಆಪ್ಷನ್ ಬಿ ಮೃದು ಸ್ನಾಯು, ಆಪ್ಷನ್ ಸಿ ಕಾರ್ಡಿಯಾಕ್ ಮಸಲ್ ಹೃತ್ಸ್ನಾಯು, ಆಪ್ಷನ್ ಡಿ ಅಸ್ಥಿ ಸ್ನಾಯು. ಸರಿಯಾದ ಉತ್ತರ ಕಾರ್ಡಿಯಾಕ್ ಮಸಲ್, ಕಾರ್ಡಿಯಾಕ್. ಓಕೆ, ದ ಸರಿಯಾದ ಉತ್ತರ ಇಸ್ ಕಾರ್ಡಿಯಾಕ್ ಮಸಲ್. ಕಾರ್ಡಿಯಾಕ್ ಮಸಲ್ ಇಸ್ ದಣಿವರಿಯದೆ ಕಾರ್ಯನಿರ್ವಹಿಸುತ್ತವೆ. ನೆಕ್ಸ್ಟ್ ಕ್ವಶನ್, ಆಮ್ಲಜನಕ ರಹಿತ ಆಕ್ಸಿಜನ್ ಸಾಗಿಸುವ ಧಮನಿ ಯಾವುದು? ಆಪ್ಷನ್ ಎ ಮಹಾಧಮನಿ, ಆಪ್ಷನ್ ಬಿ ಶ್ವಾಸಕೋಶ ಧಮನಿ, ಆಪ್ಷನ್ ಸಿ ಕಿರೀಟ ಧಮನಿ, ಆಪ್ಷನ್ ಡಿ ಋಕ್ ಧಮನಿ. ಸರಿಯಾದ ಉತ್ತರ ಶ್ವಾಸಕೋಶ ಧಮನಿ. ನೆಕ್ಸ್ಟ್ ಕ್ವಶನ್, ಎಡ ಒಳ ಕೋಣೆ ಮತ್ತು ಎಡ ಕೆಳ ಕೋಣೆಯ ನಡುವೆ ಇರುವ ಕವಾಟ ಯಾವುದು? ಆಪ್ಷನ್ ಎ ಟ್ರೈಕಾಪ್ಸಿಡ್ ಕವಾಟ, ಆಪ್ಷನ್ ಬಿ ಬೈಕಾಪ್ಸಿಡ್ ಕವಾಟ, ಆಪ್ಷನ್ ಸಿ ಯೂಸ್ಟಾಚಿಯನ್ ಕವಾಟ, ಆಪ್ಷನ್ ಡಿ ಅರ್ಧಚಂದ್ರಾಕಾರದ ಕವಾಟ. ಸರಿಯಾದ ಉತ್ತರ ಬೈಕಾಪ್ಸಿಡ್ ಕವಾಟ. 9ನೇ ಪ್ರಶ್ನೆ, ಸಾಮಾನ್ಯ ಆರೋಗ್ಯವಂತ ಮಾನವನ ರಕ್ತದೊತ್ತಡ ಎಷ್ಟು? ಬ್ಲಡ್ ಪ್ರೆಷರ್. ಆಪ್ಷನ್ ಎ 80/120, 120/80, 140/90, 100/60. ಸರಿಯಾದ ಉತ್ತರ 120/80. 10ನೇ ಪ್ರಶ್ನೆ, ಹೃದಯದ ಹೊರಪದರವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಪ್ಲೂರಾ, ಆಪ್ಷನ್ ಬಿ ಮೆರಿಕಾರ್ಡಿಯಂ,
ಆಪ್ಷನ್ ಸಿ ಮಯೋಕಾರ್ಡಿಯಂ, ಆಪ್ಷನ್ ಡಿ ಎಂಡೋಕಾರ್ಡಿಯಂ. ಸರಿಯಾದ ಉತ್ತರ ಪೆರಿಕಾರ್ಡಿಯಂ. 11ನೇ ಪ್ರಶ್ನೆ, ಹೃದಯಕ್ಕೆ ರಕ್ತವನ್ನು ಪೂರೈಸುವ ರಕ್ತನಾಳಗಳಿಗೆ ಏನೆಂದು ಹೆಸರು? ಶ್ವಾಸಕೋಶ ಧಮನಿ, ಕಿರೀಟ ಧಮನಿ, ಯಕೃತ ಧಮನಿ, ಮೆದುಳಿನ ಧಮನಿ. ಸರಿಯಾದ ಉತ್ತರ ಕಿರೀಟ ಧಮನಿ. ನೆಕ್ಸ್ಟ್ ಕ್ವಶನ್, 12ನೇ ಪ್ರಶ್ನೆ, ರಕ್ತದೊತ್ತಡವನ್ನು ಅಳೆಯಲು ಬಳಸುವ ಸಾಧನ ಯಾವುದು? ಸಿಗ್ಮೋಮಾನೋಮೀಟರ್. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ನೋ. 13ನೇ ಪ್ರಶ್ನೆ, ಮಾನವನ ಹೃದಯದ ಸರಾಸರಿ ತೂಕ ಎಷ್ಟು? ಸರಾಸರಿ ತೂಕ ಎಷ್ಟು? ಎ 100-150 ಗ್ರಾಮ್, 250-350 ಗ್ರಾಮ್, 500-1600 ಗ್ರಾಮ್, 600 ಗ್ರಾಮ್, ಡಿ 1 kg, 250-350 ಗ್ರಾಮ್. ಸಾಧಾರಣವಾಗಿ ವಿಶ್ರಾಂತಿ ಸ್ಥಿತಿಯಲ್ಲಿ ಮಾನವನ ಹೃದಯ ಬಡಿತ ದರ ನಿಮಿಷಕ್ಕೆ ಎಷ್ಟು? ಆಪ್ಷನ್ ಎ 50-60 ಬಾರಿ, ಆಪ್ಷನ್ ಬಿ 70-72 ಬಾರಿ, ಆಪ್ಷನ್ ಸಿ 90-100 ಬಾರಿ, ಆಪ್ಷನ್ ಡಿ 110-120 ಬಾರಿ, ಆಪ್ಷನ್ ಸಿ 70-72 ಬಾರಿ. ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, ಆಮ್ಲಜನಕ ಸಹಿತ ರಕ್ತವನ್ನು ಹೊತ್ತೊಯ್ಯುವ ಏಕೈಕ ಸಿರ ಯಾವುದು? ವೈನ್ ಯಾವುದು? ಆಪ್ಷನ್ ಎ ಮಹಾಸಿರ, ಆಪ್ಷನ್ ಬಿ ಶ್ವಾಸಕೋಶ ಸಿರ, ಆಪ್ಷನ್ ಸಿ ಯಕೃತ ಸಿರ, ಆಪ್ಷನ್ ಡಿ ಜಠರ ಸಿರ, ಆಪ್ಷನ್ ಸಿ, ಆಪ್ಷನ್ ಬಿ, ಆಪ್ಷನ್ ಎ, ಆಪ್ಷನ್ ಡಿ. ಸರಿಯಾದ ಉತ್ತರ ಸರಿಯಾದ ಉತ್ತರ ಶ್ವಾಸಕೋಶ ಸಿರ. 16ನೇ ಕ್ವಶನ್, ರಕ್ತವು ದೇಹದಲ್ಲಿ 2 ಬಾರಿ ಹೃದಯದ ಮೂಲಕ ಹಾದು ಹೋಗುತ್ತದೆ, ಏನೆಂದು ಕರೆಯುತ್ತಾರೆ? ರಕ್ತವು ದೇಹದಲ್ಲಿ 2 ಬಾರಿ ಹೃದಯದ ಮೂಲಕ ಹಾದು ಹೋಗುವುದಕ್ಕೆ ಎಂದು ಕರೆಯುತ್ತಾರೆ? ಆಪ್ಷನ್ ಎ ಸಿಂಗಲ್ ಸರ್ಕ್ಯುಲೇಷನ್, ಆಪ್ಷನ್ ಬಿ ಡಬಲ್ ಸರ್ಕ್ಯುಲೇಷನ್, ಆಪ್ಷನ್ ಸಿ ಟ್ರಿಪಲ್ ಸರ್ಕ್ಯುಲೇಷನ್, ಆಪ್ಷನ್ ಡಿ ಮುಕ್ತ ಪರಿಚಲನೆ. ಸರಿಯಾದ ಉತ್ತರ ಡಬಲ್ ಸರ್ಕ್ಯುಲೇಷನ್. ನೆಕ್ಸ್ಟ್ ಕ್ವಶನ್, ಹೃದಯದ ಸಂಕೋಚನ ಹಂತಕ್ಕೆ ಏನೆಂದು ಕರೆಯುತ್ತಾರೆ? ಕಾಂಟ್ರಾಕ್ಷನ್. ಆಪ್ಷನ್ ಎ ಸಿಸ್ಟೋಲ್, ಆಪ್ಷನ್ ಬಿ ಡಯಸ್ಟೋಲ್, ಆಪ್ಷನ್ ಸಿ ಫಾಲ್ಸ್, ಆಪ್ಷನ್ ಡಿ ಕಾರ್ಡಿಯಾಕ್ ಸೈಕಲ್. ಸರಿಯಾದ ಉತ್ತರ ಸಿಸ್ಟೋಲ್. 18ನೇ ಪ್ರಶ್ನೆ, ಹೃದಯದ ವಿಕಸನ ಹಂತಕ್ಕೆ ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಸಿಸ್ಟೋಲ್, ಆಪ್ಷನ್ ಡಿ ಡಯಸ್ಟೋಲ್, ಆಪ್ಷನ್ ಸಿ ಪೇಸಿಂಗ್, ಆಪ್ಷನ್ ಡಿ ಅರೆಸ್ಟ್. ಸರಿಯಾದ ಉತ್ತರ ಡಯಸ್ಟೋಲ್. 19ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಹೃದಯಾಘಾತಕ್ಕೆ ಹಾರ್ಟ್ ಅಟ್ಯಾಕ್ ಮುಖ್ಯ ಕಾರಣ? ಆಪ್ಷನ್ ಎ ಶ್ವಾಸಕೋಶದಲ್ಲಿ ಗಾಳಿ ತುಂಬುವುದು, ಆಪ್ಷನ್ ಬಿ ಕಿರೀಟ ಧಮನಿಗಳಲ್ಲಿ ರಕ್ತ ಹೆಪ್ಪುಗಟ್ಟುವುದು ಅಥವಾ ಅಡಚಣೆ, ಆಪ್ಷನ್ ಸಿ ಕೆಂಪು ರಕ್ತಗಳ ಕೊರತೆ, ಆಪ್ಷನ್ ಡಿ ಮೂತ್ರಪಿಂಡದ ವೈಫಲ್ಯ. ಸರಿಯಾದ ಉತ್ತರ ಕಿರೀಟ ಧಮನಿಗಳಲ್ಲಿ ರಕ್ತ ಹೆಪ್ಪುಗಟ್ಟುವುದು ಅಥವಾ ಅಡಚಣೆ. 20ನೇ ಪ್ರಶ್ನೆ, ಬಲ ಒಳ ಕೋಣೆ ಮತ್ತು ಬಲ ಕೆಳ ಕೋಣೆಯ ನಡುವೆ ಇರುವ ಕವಾಟ ಯಾವುದು?
ಆಪ್ಷನ್ ಎ ಬೈಕ್ಯಾಪ್ಸಿಡ್ ಕವಟ, ಆಪ್ಷನ್ ಬಿ ಟ್ರೈಕ್ಯಾಪ್ಸಿಡ್ ಕವಟ, ಆಪ್ಷನ್ ಸಿ ಮಹಾಧಮನಿ ಕವಟ, ಆಪ್ಷನ್ ಡಿ ಶ್ವಾಸಕೋಶ ಕವಟ. ಸರಿಯಾದ ಉತ್ತರ ಟ್ರೈಕ್ಯಾಪ್ಸಿಡ್ ಕವಟ. ನೆಕ್ಸ್ಟ್ ಕ್ವಶನ್, ECG ಸಾಧನವನ್ನು ಯಾವುದರ ಕಾರ್ಯಾಚರಣೆಯ ತಪಾಸಣೆ ಮಾಡಲು ಬಳಸಲಾಗುತ್ತದೆ? ಆಪ್ಷನ್ ಎ ಶ್ವಾಸಕೋಶ, ಆಪ್ಷನ್ ಬಿ ಮೆದುಳು, ಆಪ್ಷನ್ ಸಿ ಹೃದಯ, ಆಪ್ಷನ್ ಡಿ ಮೂತ್ರಪಿಂಡ. ಸರಿಯಾದ ಉತ್ತರ ಹೃದಯ. ನೆಕ್ಸ್ಟ್ ಕ್ವಶನ್, ECG ಪೂರ್ಣ ರೂಪವೇನು? ಆಪ್ಷನ್ ಎ ಎಲೆಕ್ಟ್ರೋಕಾರ್ಡಿಯೋಗ್ರಾಫ್, ಆಪ್ಷನ್ ಬಿ ಎಲೆಕ್ಟ್ರೋಕಾರ್ಡಿಗ್ರಾಮ್, ಆಪ್ಷನ್ ಸಿ ಎಲೆಕ್ಟ್ರೋಬ್ರೈನ್ಗ್ರಾಮ್, ಆಪ್ಷನ್ ಡಿ ಇಂಜಿನ್ ಕಾರ್ಡಿಯಾಗ್ರಾಫ್. ಸರಿಯಾದ ಉತ್ತರ ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಬಿ. ನೆಕ್ಸ್ಟ್ ಕ್ವಶನ್, ಹೃದಯದ ಯಾವ ಕೋಣೆಯ ಗೋಡೆಯು ಅತ್ಯಂತ ದಪ್ಪವಾಗಿರುತ್ತದೆ? ಆಪ್ಷನ್ ಎ ಬಲ ಕೋಣೆ, ಆಪ್ಷನ್ ಬಿ ಎಡ ಕೋಣೆ, ಆಪ್ಷನ್ ಸಿ ಬಲ ಕೆಳ ಕೋಣೆ, ಆಪ್ಷನ್ ಡಿ ಎಡ ಕೆಳ ಕೋಣೆ. ಸರಿಯಾದ ಉತ್ತರ ಎಡ ಕೆಳ ಕೋಣೆ. 24ನೇ ಪ್ರಶ್ನೆ, ದೇವದಾರು ಕವಟಗಳ ಚಲನೆಯನ್ನು ಹಾಗೂ ರಕ್ತದ ಹರಿವನ್ನು ಶಬ್ದದ ಮೂಲಕ ಆಲಿಸುವ ವೈದ್ಯರು ಬಳಸುವ ಉಪಕರಣ ಯಾವುದು? ಆಪ್ಷನ್ ಎ ಸಿಗ್ಮೋಮಾನೋಮೀಟರ್, ಆಪ್ಷನ್ ಬಿ ಎಂಡೋಸ್ಕೋಪ್, ಆಪ್ಷನ್ ಸಿ ಸ್ಟೆಥೋಸ್ಕೋಪ್, ಆಪ್ಷನ್ ಡಿ ಮೈಕ್ರೋಸ್ಕೋಪ್. ಸರಿಯಾದ ಉತ್ತರ ಸ್ಟೆಥೋಸ್ಕೋಪ್. 25ನೇ ಪ್ರಶ್ನೆ, ಮಾನವನ ರಕ್ತ ಪರಿಚಲನ ವ್ಯೂಹವನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ಆಪ್ಷನ್ ಎ ರಾಬರ್ಟ್ ಹುಕ್, ಆಪ್ಷನ್ ಬಿ ವಿಲಿಯಂ ಹಾರ್ವೆ, ಆಪ್ಷನ್ ಸಿ ಲೂಯಿಸ್ ಪ್ಯಾಸ್ಚರ್, ಆಪ್ಷನ್ ಡಿ ಚಾರ್ಲ್ಸ್ ಡಾರ್ವಿನ್. ಸರಿಯಾದ ಉತ್ತರ ವಿಲಿಯಂ ಹಾರ್ವೆ. 26ನೇ ಪ್ರಶ್ನೆ, ಕನಿಷ್ಠ ಆಮ್ಲಜನಕ ಹೊಂದಿರುವ ರಕ್ತವನ್ನು ಹೃದಯದ ಯಾವ ಕೋಣೆ ಸ್ವೀಕರಿಸುತ್ತದೆ? ಆಪ್ಷನ್ ಎ ಎಡ ಒಳಕೋಣೆ, ಆಪ್ಷನ್ ಬಿ ಬಲ ಒಳಕೋಣೆ, ಆಪ್ಷನ್ ಸಿ ಎಡ ಕೆಳಕೋಣೆ, ಆಪ್ಷನ್ ಡಿ ಮಹಾಧಮನಿ. 26ನೇ ಪ್ರಶ್ನೆ, ಕಾಮೆಂಟ್ ಮಾಡಿ ಯಾವುದು ಅಂತ. ನೆಕ್ಸ್ಟ್ ಕ್ವಶನ್, ರಕ್ತದ ಒತ್ತಡ ಹೆಚ್ಚಾಗುವ ಸ್ಥಿತಿಗೆ ಏನೆಂದು ಕರೆಯುತ್ತಾರೆ? ಹೈಪೋಟೆನ್ಷನ್, ಹೈಪರ್ಟೆನ್ಷನ್, ಅನಿಮಿಯಾ, ಅಲ್ಸರ್. ಸರಿಯಾದ ಉತ್ತರ ಹೈಪರ್ಟೆನ್ಷನ್. ನೆಕ್ಸ್ಟ್ ಕ್ವಶನ್, ಡಬ್ ಎಂಬ ದ್ವಿತೀಯ ಹೃದಯದ ಶಬ್ದ ಯಾವುದರ ಮುಚ್ಚುವಿಕೆಯಿಂದ ಉಂಟಾಗುತ್ತದೆ? ಆಪ್ಷನ್ ಎ ಬೈಕ್ಯಾಪ್ಸಿಡ್ ಕವಟ, ಆಪ್ಷನ್ ಬಿ ಟ್ರೈಕ್ಯಾಪ್ಸಿಡ್ ಕವಟ, ಆಪ್ಷನ್ ಸಿ ಅರ್ಧಚಂದ್ರಾಕಾರದ ಕವಟಗಳು, ಆಪ್ಷನ್ ಡಿ SA ನೋಡ್. ಸರಿಯಾದ ಉತ್ತರ ಅರ್ಧಚಂದ್ರಾಕಾರದ ಕವಟ. 29th ಕ್ವಶನ್, ಶ್ವಾಸಕೋಶದಿಂದ ಆಮ್ಲಜನಕ ಸಹಿತ ರಕ್ತವನ್ನು ಎಡ ಒಳಕೋಣೆಗೆ ತರುವ ರಕ್ತನಾಳ ಯಾವುದು? ಆಪ್ಷನ್ ಎ ಬೃಹತ್ ಶಿರ, ಆಪ್ಷನ್ ಬಿ ಶ್ವಾಸಕೋಶ ಶಿರ, ಆಪ್ಷನ್ ಸಿ ಶ್ವಾಸಕೋಶ ಧಮನಿ, ಆಪ್ಷನ್ ಡಿ ಕಿರೀಟ ಶಿರ. ಸರಿಯಾದ ಉತ್ತರ ಶ್ವಾಸಕೋಶ ಶಿರ, ಪಲ್ಮನರಿ ವೇನ್. 30ನೇ ಪ್ರಶ್ನೆ, ಒಂದು ಸಾಮಾನ್ಯ ಕಾರ್ಡಿಯಾಕ್ ಸೈಕಲ್ ಹೃದಯ ಚಕ್ರ ಪೂರ್ಣಗೊಳ್ಳಲು ತೆಗೆದುಕೊಳ್ಳುವ ಸಮಯ ಎಷ್ಟು?
ಆಪ್ಷನ್ ಎ 0.1 ಸೆಕೆಂಡ್, ಆಪ್ಷನ್ ಬಿ 0.8 ಸೆಕೆಂಡ್, ಆಪ್ಷನ್ ಸಿ 1.5 ಸೆಕೆಂಡ್, ಆಪ್ಷನ್ ಡಿ 2.0 ಸೆಕೆಂಡ್. ಸರಿಯಾದ ಉತ್ತರ 0.8 ಸೆಕೆಂಡ್. ಧನ್ಯವಾದಗಳು. ಲೈಕು ಡಿಸ್ಲೈಕು ಏನಾದರೂ ಮಾಡಿ ಹೋಗಿ. ಥ್ಯಾಂಕ್ ಯು.